ಅವ್ರದ್ದು ಸಿವಿಲ್ ಪ್ರಾಪರ್ಟಿ ವೆಡ್ಡಿಂಗ್ ಆಗಿದೆ ಅಂತ ಅಷ್ಟೇ. ಲ್ಯಾಂಡ್ ಅಕ್ವಿಸಿಷನ್ ಅಂತೂ ಆಗಿದೆ. ಲ್ಯಾಂಡ್ ಅಕ್ವಿಸಿಷನ್ ಯಾವುದೂ ಬಾಕಿ ಇಲ್ಲ ಸರ್. ಅದು ಹೇಳಿದ್ರೆ 50% ಅಂತಂದರೆ ಲ್ಯಾಂಡ್ ಅಕ್ವಿಸಿಷನ್ ಎಲ್ಲ ಆಗಿದೆ ಸರ್. ಆರ್ಬಿಟ್ರೇಷನ್ ಹಾಕಿದ್ದೀವಿ ಸರ್. ಅದು ಕೂಡ ಮೊನ್ನೆ ಕೇಳಿದ್ರಲ್ಲ ಸರ್, ಆನೆಮಗಲ್ದು 16 ಎಲ್ಲ ಕ್ಲಿಯರ್ ಆಗಿದೆ. ನಾವು ಕಂಪಲ್ಸೇಷನ್ ಕೊಡೋಕ್ಕೆ ಬರಲ್ಲ ಅಂತ. ದೇ ಕ್ಯಾನ್ ಗೋ ಬಿಫೋರ್ ದ ಸಿವಿಲ್ ಕೋರ್ಟ್ ಸರ್. ಇನ್ ಕೇಸ್ ಇಫ್ ದೇ ಆರ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ವಾಟ್ ಎವರ್ ಪೇಮೆಂಟ್ ದೇ ಹ್ಯಾವ್ ಗಿವನ್, ಅವರು ಹೋಗ್ಬೋದು. ಲ್ಯಾಂಡ್ ಅಕ್ವಿಸಿಷನ್ ಹ್ಞೂ ಸರ್ ಆಗಿದೆ. ಇವರು ನನಗೆ ಸರಿ ಆಗ್ಬಿಟ್ಟು ಏನು ಮಾಡ್ಬೇಕು ಸರ್? ಈಗ ಏನಾಗಿದೆ ಅಂದರೆ ಇಲ್ಲಿ ಅಡ್ಡ ಮಣ್ಣಾಗಿದ್ರೆ ಕೊಚ್ಕೊಂಡು ಹೋಗಿ ಸರ್ ಏನೋ ಪ್ರಾಬ್ಲಮ್ ಆಗ್ತದೆ. ಇಲ್ಲಿ ತುಂಬ ಕಂಜೆಸ್ಟೆಡ್, ಎನಿ ಟೈಮ್ ಬ್ಲಾಕ್ ಆಗೋದು ಇಲ್ಲೇ. ಯಾಕಂದರೆ 2 ವೆಹಿಕಲ್ ಮೂವ್ಮೆಂಟ್ ಮಾಡೋಕ್ಕೆ ತುಂಬ ಕಡಿಮೆ. ಅದಕ್ಕೆ ಸಾಲ್ವೇಷನ್ ಆಗಬೇಕು. ಏನಾಗಬೇಕು ಸರ್, ಇದು ಒಂದೇ ಸೊಲ್ಯೂಷನ್ ಸರ್. ಅಲ್ಲಿಂದ ಇಲ್ಲಿ ನಾವು ಡೈರೆಕ್ಟ್ ಬ್ರಿಡ್ಜ್ ಒಂದು ಮಾಡಬೇಕು. 2 ಕ್ಲಿಯರ್ ಆಗಿಬಿಟ್ಟು ಲೈಕ್ ಕಂಪ್ಲೀಟ್ ರೋಡ್ ಮಾಡಬೇಕು. ಇಷ್ಟೆಲ್ಲ ದೊಡ್ಡ ರೋಡ್ ಮಾಡ್ಕೊಂಡು ಇಲ್ಲಿ ಬಂದ ತಕ್ಷಣ ಕಂಜೆಸ್ಟೆಡ್ ಆದರೆ ಅಷ್ಟೇ ರಾತ್ರಿ ಹೊತ್ತು ಮೇಡಮ್ ಇಲ್ಲಿ ಜಾಮ್ ಆಗೋದೇ ಮೇಜರ್ ಇಲ್ಲಿ ಮೇಡಮ್. ಸರ್, ನಾವು ಒಂದು ಬ್ರಿಡ್ಜ್ ಮಾಡಿದರೆ ಈ ರೋಡ್ ಇದೆ ಟೂರಿಸಮ್ ಅವ್ರಿಗೆ ಬಿಡ್ಬೋದು. ಆ ರೋಡಲ್ಲಿ ನಾವು ಹೋಗ್ಬೋದು. ಹೇಳಿ ಸರ್ ಮಾಡ್ಬೋದು. ಸರ್ ನಾವು ಸರ್ ರೀಸೆಂಟ್ಲಿ ದೇ ಆಸ್ಕ್ ನಮ್ಮ ಪಿ ಡಿ ಅವರು 2 acre 28 ಗುಂಟೆ ಸರ್. ಅಲ್ಲಿ ಮೊನ್ನೆ 21/5ಕ್ಕೆ ನಾನು ಬೇಕಾಗಿ ಬರ್ದಿದ್ದೀನಿ. ನಮ್ಗೆ NDRF ಅಲ್ಲಿ ದುಡ್ಡು ಕೊಡಿ ಅಂತ ಬರ್ದಿದ್ವಿ ಸರ್. ಅದು ಬಿಟ್ಟರೆ ಬೇರೆ ಯಾವುದು ಲ್ಯಾಂಡ್ ಅಕ್ವಿಸಿಷನ್ ಇಶ್ಯೂ ಇಲ್ಲ ಸರ್. ಅಡಿಷನಲಿ ದೇವ ಆಸ್ತಿ ದೊಡ್ಡ ತಪ್ಪಲೆ ಹತ್ರ ನಮ್ಗೆ ಇದನ್ನು ಕೊಟ್ಬಿಟ್ರೆ ಸರ್ ಒಂದು DPR ಮಾಡಿದರೆ ಒಳ್ಳೆಯದಾಗುತ್ತೆ. ಯಾಕಂದರೆ ಅದು 60-70 ರೋಡ್ ಥರ ಆಗುತ್ತೆ. ಸರ್ ಇದೊಂದಾದ್ರೆ ಸರ್ ನಿಮ್ಗೆ ಆಲ್ಮೋಸ್ಟ್ ಪ್ರಾಬ್ಲಮ್ ತಾವು ಮನೆಗೆ ಕೇಳಿದ್ರಲ್ಲ ಸರ್ ಅವತ್ತು. ಮನೆದು ಎಲ್ಲ ನಾನು ಅದಕ್ಕೆ ಇವತ್ತು ಎಸ್ಎಲ್ಎ ಹೋಗಿ ಕರ್ಕೊಂಡು ಬಂದಿದ್ದೀನಿ. ಮನೆದು ಎಲ್ಲ ಪೇಮೆಂಟ್ ಆಗಿದೆ ಸರ್. ಇವಾಗ ಅಲ್ಲೇನು ಅಂದರೆ ಬೇರೆ ಇದರಲ್ಲಿ ಇದ್ದಾವಲ್ಲ ಸರ್, ಎಡ್ಜಲ್ಲಿ ಅವೆಲ್ಲ ಪೇಮೆಂಟ್ ಆಗಿ. ಯಾಕೆಂದರೆ ಒಂದಿನ ಅವ್ರನ್ನ ಕರ್ಕೊಂಡ್ಬಂದು ನಾನೆಲ್ಲ ನೋಡ್ಕೊಂಡು ಹೋಗಿದ್ದೀನಿ. ಅದೇ ಎಲ್ಲೆಲ್ಲಿ ಎಡ್ಜಲ್ಲಿ ಇದ್ದಾವೆ ಮನೆಗಳು, ಇವಾಗ ಅದನ್ನು ತೆರವುಗೊಳಿಸ್ಬೇಕು ಸರ್. ಇವರು ನಾವು ಯು ಪೀಪಲ್ ಆ್ಯಂಡ್ ಆರ್ ಪೀಪಲ್ ಹ್ಯಾವ್ ಟು ಗೋ ಟುಗೆದರ್ ಆ್ಯಂಡ್ ಹ್ಯಾವ್ ಟು ಎವಿಟ್ ದೆಮ್. ಈಗ ನಾಳೆ ಅಲ್ಲೇ ಇರ್ತೀವಿ ಅಂದರೆ ಹೆಚ್ಚು ಕಡಿಮೆ ಆದರೆ ನಮ್ಮ ಮೇಲೆ ನಮ್ಮ ತಲೆಗೆ ಬರುತ್ತೆ. ಪ್ಲೀಸ್ ಅದನ್ನು ಮಾಡಿ ಬನ್ನಿ. ನಮ್ಮ ಇವರು AC ಗಾಡಿಯಲ್ಲೇ ಕೂತ್ಕೊಳ್ಳಿ ನೀವು.